ಆಮೇಲೆ ನಮ್ಮ ಮಾತು ನನ್ನ ಅಣ್ಣ ಅಂತ ಯಾವತ್ತೂ ಕರೆದಿಲ್ಲ. ಶಿವಣ್ಣ 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 ಯಾವಾಗಿದ್ರು ಶಿವಣ್ಣ 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 ಫೋನ್ ಮಾಡಿದ್ರೆ ಶಿವಣ್ಣ. ಅದೇ ಇವತ್ತು ಅವನ ನಂಬರು ನಾನು ಡಿಲೀಟ್ ಮಾಡೋಕ್ಕಾಗಲ್ಲ. ಅದು ಸಾಧ್ಯನೇ ಇಲ್ಲ. ಇವತ್ತು ನನ್ನ ತಾಯಿದು ನಂಬರ್ ಇದೆ, ನಂದು ಎಲ್ಲರ ನಂಬರ್ ಇಟ್ಕೊಂಡಿದ್ದೀನಿ. ಇದೇನು ಒಂಥರ ನಾವು ಒಂದೊಂದು ಸತಿ ಫೋನ್ ಮಾಡಿದಾಗ ಎಷ್ಟು ಅದು ಏನು ಮಾತಾಡ್ತಾನೆ ನೋಡಿದೆ, ಶಿವಣ್ಣ ಅದು ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು. ನಾನು ಫಿಲಿಮ್ ರಿಲೀಸ್ ಆದಾಗೆಲ್ಲ ಫಸ್ಟು ಅಪ್ಪು ವೆಯ್ಟ್ ಮಾಡ್ತಾ ಇರ್ತಾನೆ, ಶಿವಣ್ಣ ಯಾಕೆ ಫೋನ್ ಮಾಡಿಲ್ಲ ಅಂತ. ನಾನು ಮಾರ್ನಿಂಗ್ ಶೋ ಆಗ್ತಿದ್ದಂಗೆ ಒಂದು ಫಿಲ್ಮ್ದು ಪ್ರತಿಯೊಂದು ಫಿಲ್ಮ್ಗೂ ಐ ಕಾಲ್ ಹಿಮ್ ಅಂಡ್ ಟೆಲ್ ಹಿಂಗೆ ಬಂತು ಶಿವ. ನನಗೆಲ್ಲ ಫೋನ್ ಮಾಡ್ತಾರೆ ಅವ್ರ ಫ್ಯಾನ್ಸ್ಗಳು ಎಲ್ಲರೂ, ಅಣ್ಣ ತುಂಬ ಚೆನ್ನಾಗಿತ್ತು ಪಿಕ್ಚರ್, ಅದು ಏನು ಮಾಡ್ತಾರಣ್ಣ ಆ್ಯಕ್ಷನ್ಸು. ಅವ್ನಿಗೆ ನನಗೇನು ಹೊಸ್ದಾಗಿ ಹೇಳ್ತೀರ, ನಾನು ನೋಡಿಲ್ವಾ, ಚಿಕ್ಕ ವಯಸ್ಸಿಂದನೇ ಗೊತ್ತು ಕಣೆ, ನೀವೇನು ಇವಾಗ ಹೊಸ್ದಾಗಿ ಹೇಳ್ತಿದ್ರೆ ನನಗೆ ಯಾವಾಗಿಂದನೋ ಗೊತ್ತು. ಅದಕ್ಕೆ ತಾನೇ ಪವರ್ ಸ್ಟಾರ್ ಅಂತ ಹೆಸರು ಕೊಟ್ಟಿದ್ದೆ ನಾನಲ್ವಾ. ಆ ಪವರ್ ಇದೆ ಅವನ ಹತ್ರ. ಅದು ನಾವು ನಂಬಕ್ಕೆ ಆಗಲ್ಲ. ಇವತ್ತೂ ನಾವು ಅಪ್ಪು ಇಲ್ಲ ಅಂತ ಹೇಳಿದ ತಕ್ಷಣ ನಮಗೆ, ನಾನು ಫಸ್ಟು ಮನೆಗೆ ಬಂದಾಗ ಏನೋ ಮಾತಾಡಿದ್ರೆ ಆಮೇಲೆ ಅಶ್ವಿನಿಯವ್ರಿಗೆ ಫೋನ್ ಮಾಡಿದೆ. ಅವರು ಯಾವಾಗ ನೋ ಮೋರ್ ಅಂದರು, ಐ ವಾಸ್ ಟೋಟ್ಲಿ ಶ್ಯಾಟರ್ಡ್ ಅಂದರೆ ಮೈಲ್ ನಡ್ಕ ಬಂದ್ಬಿಡ್ತು. ಫೋನೇ ಎಸ್ಬಿಟ್ಟು ಹಂಗೆ ಕಡೆ ಕೂತ್ಕೊಂಡ್ಬಿಟ್ಟೆ. ಏನು ಇದು ಹಿಂಗೆ ಸಡನ್ನಾಗಿ ಯಾಕೆ, ವೈ ಫಾರ್ ಮೈ ಬ್ರದರ್, ಯಾತಿಗೆ ಪಾಪ ಯಾರಿಗೆ ಆದರೂ ಸರಿ, ಬೇರೆಯವ್ರಿಗೆ ಬರಬೇಕು ಅಂತ ಅಪೇಕ್ಷೆ ಅಲ್ಲ, ಯಾಕೆ ಇವ್ನಿಗೆ ಹಿಂಗೆ ಆಗೋಯ್ತಲ್ಲ, ಏನು ದೇವ್ರೆ ಇದು ಹೆಂಗೆ, ಇದೆಲ್ಲ ನಾವು ನೋಡ್ತಾ ಇರಬೇಕಾ, ನಾವು ನೋಡಬೇಕಾ, ಹೆಂಗೆ ಇದು ಮುಂದೆ ಏನು ಬ್ಲ್ಯಾಂಕ್ ಅಂದರೆ ಒಂಥರ ಐ ವಾಸ್ ಟೋಟ್ಲಿ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಯಾರನ್ನೋ ಬೈತಾ ಇದ್ದೀನಿ, ಒಂಥರ ಕೋಪ, ಯಾಕೆ ಏನು ಎಲ್ಲೂ ಇದಾಗ್ತಿಲ್ಲ. ಆಮೇಲೆ ಗಾಡಿ ಯೂಶ್ವಲಿ ನಾನು ಗಾಡಿ ಓಡಿಸ್ಕೊಂಬರ್ತೀನಿ. ಫಸ್ಟ್ ಟೈಮ್ ನಾನು ಓಡಿಸಲ್ಲ. ದೆನ್ ಐ ವಾಸ್ ಸಿಟ್ಟಿಂಗ್ ಅಟ್ ದ ಬ್ಯಾಕ್, ನಾನು ಗೀತಾ ಹಿಂದೆ ಕೂತ್ಕೊಂಡಿದ್ದೆ. ಆಮೇಲೆ ಕೃಷ್ಣ ಸಾರ್ಥಕ್ ನಮ್ಮ ಬೈರಾಗಿ ಪ್ರೊಡ್ಯೂಸರ್ ಜೊತೆಲಿ ಬಂದಿದ್ರು. ಅವತ್ತು ಬೆಳಗ್ಗೆ ನಾವು ಬಜರಂಗಿ ರಿಲೀಸ್ ಆಗಿತ್ತು, ಥಿಯೇಟ್ರ್ ವಿಸಿಟ್ ಮಾಡಿಬಿಟ್ಟು ಬರ್ತಾಯಿದ್ದೀವಿ. ಒಂದು ಕಡೆ ಸಂತೋಷ ತಗೊಂಬರ್ತಾಯಿದ್ರೆ, ಇದು ಈ ಕಡೆ ಇದೊಂದು ಒಂದು ದೊಡ್ಡ ಎತ್ತು ಒಂದು ರಾಡ್ ತಲೆ ಮೇಲೆ ಮಾಡಿದ್ರೆ ಹೆಂಗಾಗುತ್ತೆ ಆ ಒಂದು ಪೇಯ್ನು. ಗಾಡಿ ಉದ್ದಕ್ಕೂ ಹೇಳ್ತಾ ಇವಾಗ ಆಗಿರಬೇಡ್ದಪ್ಪ, ಸುಳ್ಳಾಗಿರಲಿ ಅದೇನೇ ಮಾಡ್ತಿದ್ದೆ. ಆಮೇಲೆ ನಾವು ಯಾಕೆ ಇಷ್ಟು ಬೇಗ ಹೊಂಟೋದೆ ನೀನು, ಯಾಕೆ, ವೈ, ಫಾರ್ ವಾಟ್, ಏನಾಗಿತ್ತು ನಿನಗೆ, ಏನಾಯಿತು, ಯಾರನ್ನ ಹೋಗಿ ಏನು ಕೇಳೋದು, ಏನಾಯಿತು ಅಂತ. ನೀವೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ರಿ. ಐ ವಾಸ್ ಜಸ್ಟ್ ಟಾಕಿಂಗ್ ಟು ಮೈಸೆಲ್ಫ್. ಮೇಲೆ ಅಲ್ಲಿ ಬೇರೆ ಟ್ರಾಫಿಕ್ ಬ್ಲಾಕ್ ಆಯಿತು, ಯಶ್ ಬಂದಿದ್ದರು. ಆಮೇಲೆ ನಾನು ಯಶಲ್ಲಿ ನಡ್ಕೊಂಡೋದೆ, ನಾನು ಗೀತಾ ಯಶೆಲ್ಲ ಕಣ್ಣಿಗೆ ಈ ಕಾರ್ನರ್ಲಿ ಶಿವನ್ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದೆ. ನನಗೇನು ಗೊತ್ತಾಗ್ತಿದೆ, ಎಲ್ಲರೂ ನಿಂತಿದ್ದಾರೆ, ಮೀಡಿಯಾ ಇದೆ, ಜನಗಳು ನಿಂತಿದ್ದಾರೆ, ಯಾರು ನನಗೆ ಜ್ಞಾನ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಐ ವಾಸ್ ಒಂಥರ ಟ್ರಾನ್ಸ್ ಥರ ಆಗೋಯ್ತು. ಅಲ್ಲಿ ಹೋಗಿ ನೋಡಿದಾಗ ಐ ಥಿಂಕ್ ಹೆಂಗೆ ಅದು ಏನಪ್ಪ, ನಾವು ನಮ್ಮನ್ನು ನೋಡ್ಬೇಕು ಆ ಥರ. ಅವನ್ನ ಹೆಂಗೆ ನೋಡೋದು ನಾವು, ಎಷ್ಟು ಕಷ್ಟ ಇರಬೇಕು. ನನಗಂತಲ್ಲ, ಪ್ರತಿ ಒಬ್ರಿಗೂ, ನಮ್ಮ ಫ್ಯಾಮಿಲಿ ಬಿಡಿ, ಅಭಿಮಾನಿಗಳಾಗಲಿ ಇಲ್ಲ ಮೀಡಿಯಾ ಸರ್ಕಲ್ ಆಗಲಿ, ಎಲ್ರಿಗೂ ಅದು ಆ ಪೇಯ್ನು ನೋಡಿ. ನೀವೇ ಹೇಳಿದ್ರಿ ಇವತ್ತು ಎಲ್ಲರೂ ಸ್ಟಾಫ್, ಇಡೀ ಸ್ಟಾಫ್ ದೇವರ್ ಸ್ಟಿಲ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಏನೊಂದು ವ್ಯಕ್ತಿತ್ವ ಇರಬೇಕು ಅನ್ಬೋದು. ಇದು ವ್ಯಕ್ತಿತ್ವ, ಒಂದು ಬ್ಲಡ್ ರಿಲೇಷನ್ನು, ನನ್ನ ತಮ್ಮ, ಎಲ್ಲಾದರೂ ಸರಿ ಇಂಡಸ್ಟ್ರೀಲಿ ಒಂದು ಏನಂತೀವಿ, ಒಂದು ಟಾಪ್ ಮೋಸ್ಟ್ ಸ್ಟಾರ್, ಒನ್ ಆಫ್ ದ ಟಾಪ್ ಮೋಸ್ಟ್ ಸ್ಟಾರ್. ಅವ್ರ ಇದರಲ್ಲಿ ಎಷ್ಟು ಎಗಲಲ್ಲಿ ಎಷ್ಟು ಪಿಕ್ಚರ್ಸ್ ಇದೆ, ಎಷ್ಟು ಕನ್ಸು ಕಟ್ಕೊಂಡು ಪಾಪ ಎಲ್ಲರೂ ಡೈರೆಕ್ಟರ್ಸ್ಗಳು ಸ್ಟೋರಿ ಮಾಡ್ಕೊಂಬಂದಿದ್ದಾರೆ. ಅವ್ರದ್ದೆಲ್ಲ ಏನು ಆಗಿರಬೇಕು, ಅವ್ರದ್ದೆಲ್ಲ ನೆನಪು ಹೆಂಗಿರಬೇಕು, ಅವ್ರು ತಿರ್ಗಾ ವಾಪಸ್ ಬರಬೇಕಂದ್ರೆ ಎಷ್ಟು ಕಷ್ಟ ಆಗ್ಬೋದು, ಅಂದರೆ ಎಷ್ಟು ನಷ್ಟ, ಎಷ್ಟು ಕಷ್ಟ. ನಮಗೆ ಅಂತ ದುರದೃಷ್ಟ ನೋಡಿ ಇದೆಲ್ಲ ನೋಡಬೇಕು. ಅದು ಒಂಥರ ಐ ಥಿಂಕ್ ಅಲ್ಲ, ಇಡೀ 2 ದಿನ ಇಟ್ಟಿದ್ದಾದ್ರೆ ಒಂದಿನ ಅಂತೂ ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಆ್ಯಂಡ್ ಜಸ್ಟ್ ಸೀಯಿಂಗ್ ಅಟ್ ಹಿಮ್. ವೈ ಯು ವೆಂಟ್ ಆಫ್, ಯಾಕೆ ಹೋದೆ, ನಾನು ತಪ್ಪು ಮಾಡಿದ್ದ ನಿನಗೆ ಹೇಳು, Whether I did a mistake for you, anything you found a mistake on me. ಮನಸ್ಸಲ್ಲೇ ಮಾತಾಡ್ತದೆ, ಏನಾಯಿತು, ಯಾಕೆ, ಅವ್ನು ಮೈ ಮುಟ್ಟಿದ್ರೆ ಸಾಕು, ಒಂಥರ ಒಂದು
ಆ ಇದ್ರಲ್ಲೂ ನಮಗೊಂದು ವೈಬ್ರೇಷನ್ ಆಗೋದು. ಚಿಕ್ಕ ಮಗುನಿಂದ ಎತ್ಕೊಂಡಿದ್ದು ಇವತ್ತು ನೋಡಿದಾಗ ಅವ್ನು ಮಲಗಿದ್ದು ಸಾಕಾಗೋಯ್ತು. ಏನು ಅವನು ಯಾವ್ದು ಎಲ್ಲ ಫಂಕ್ಷನ್ಲೂ ಒಂದು ಸತಿ ಅನಿಸ್ಬಿಡ್ತು ನನಗೆ, ನಾನೇ ತುಂಬ ಹೊಗಳ್ಬಿಟ್ನ ನನ್ನ ತಮ್ಮನ್ನ. ಅಂತ ಅದಕ್ಕೆ ಲಾಸ್ಟ್ ಫಂಕ್ಷನ್ ಹೇಳಿದೆ, ನಾನು ಸುಮ್ಮನೆ ತಮ್ಮನ ಬಗ್ಗೆ ತುಂಬ ಹೇಳ್ತಾ ಇದ್ದೀನಿ, ಆಮೇಲೆ ಎಲ್ಲರೂ ನೀವು ತಮ್ಮನ್ನ ಹೊಗಳ್ತಾ ಇದ್ದಾರೆ ನೋಡಿ ಅಂತ ಅನ್ಕೋಬಾರ್ದು. ಬಟ್ ಏನು ಮಾಡೋದು, ನಾವು ನನ್ನ ತಮ್ಮ ಇರೋದೇ ಹಂಗೆ, ಅವನ ವ್ಯಕ್ತಿತ್ವನೇ ಅಂಥದ್ದು, ಅವ್ನು ಇರೋದೇ ಹಂಗೆ, ಅವ್ನು ಬಂದಿದ್ದ ಸ್ಟೈಲ್ ನೋಡಿದ್ದೆ ಹಂಗೆ ನಾವು.